ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟೊಂದು ಕ್ಲೀನ್ ಮಾಡಿದ್ದೀನಿ ನೋಡ್ಬೋದಾ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ, ಯಾಕಂದರೆ ಇದೊಂದು ಕೆಲಸ ಪೂರ್ತಿ ಫಿನಿಶ್ ಆಗಿದೆ ಅಂತ. ಇಲ್ಲಿ ಇನ್ನೂ ಹುಡುಗರು ಬಟ್ಟೆ ಮಡಿಚಬೇಕು. ಬಟ್ ಇವತ್ತು ನನಗೆ ತುಂಬ ಹೇ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವಾಗ ಟೈಮ್ ಆಗಿದೆ 2 ಗಂಟೆ. ಇವತ್ತಿನ ಲಾಗ್ ನಾನು ಇವಾಗ ಮಧ್ಯಾಹ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮಾರ್ನಿಂಗ್ ಸ್ವಲ್ಪ ಜಾಸ್ತಿನೇ ಕೆಲಸ ಆಗೋಯಿತು. ಪ್ಲಸ್ ನಿನ್ನೆ ಹಿಡಿದು ಯಾರು ತುಂಬಾ ಆಡ್ತಾ ಇದ್ದಾಳೆ. ಯಾಕಂತ ನನಗೂ ಗೊತ್ತಿಲ್ಲ. ಸ್ವಲ್ಪ ಹಠ ಜಾಸ್ತಿ ಆಗಿದೆ. ಏನು ಕೊಡಲಿಲ್ಲ ಅಂದರೆ ಸುಮ್ಮ ಮಾಡೋದು, ಇಲ್ಲ ಅಂದರೆ ತಲೆ ಹೊಡ್ಕೊಳ್ಳೋದು, ಈ ಥರ ಡ್ರಾಮಾ ಮಾಡ್ತಾ ಇದ್ದಾಳೆ. ಅದಕ್ಕಾಗಿ ಆಕೆ ಕರ್ಕೊಂಡು ಕೆಲಸ ಮಾಡೋಕ್ಕೆ ತುಂಬ ಸಮಯ ಆಗಿತ್ತು. ಅದಕ್ಕಾಗಿ ನಾನೇ 2ಕ್ಕೆ ಶೂಟ್ ಮಾಡ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಕ್ಲಿಯರಾಗಿ ಮಾಡಿದ್ದೀನಿ. ಎಲ್ಲ ಕೆಲಸ ಅನ್ನೋದಕ್ಕೇನು, ರೊಟ್ಟಿ ಬಾಂಡೆ ಬಟ್ಟಿ ಎಲ್ಲಷ್ಟು ಕ್ಲಿಯರ್ ಆಗಿದೆ. ಈಗ ಹೊಸ ಕೆಲಸ ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕಂದರೆ ನಿಮ್ಮ ಮನೇಲಿ ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಮನೇಲಿ ನಾನು ಎಷ್ಟು ಚೆನ್ನಾಗಿ ಕ್ಲೀನ್ ಇಡಬೇಕು ಅಂತೀನಿ. ಅದು ಅಪೋಸಿಟ್ಲಿ 1 ಡೇ 2 ಡೇ 3 ಡೇ 4 ಡೇ ಲಾಸ್ಟ್ 4-5 ಡೇ ತನಕ ಚೆನ್ನಾಗಿರುತ್ತೆ. ಇದ್ರ ಬಗ್ಗೆ ಮಾತಾಡಕತ್ತೀನಿ ಅಂತ ನಿಮಗೇನೋ ಗೊತ್ತಾಗಲಿಕ್ಕಿಲ್ಲ. ಇದನ್ನು ನಾನು ಈ ಕಬೋರ್ಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಈ ಥರ ಇರುತ್ತೇನೋ ನೋಡಿ. ಈ ಕಬೋರ್ಡ್ ನೋಡ್ತಾ ಇದ್ದೀರಾ. ನಾನು ಈ ಕಬೋರ್ಡ್ ಚೆನ್ನಾಗೇ ಇಟ್ಟಿರ್ತೀನಿ. ಅಂದರೆ ಆಲ್ಮೋಸ್ಟ್ ಈಗ ಚೆನ್ನಾಗಿ ಎಲ್ಲ ಸೆಪ್ರೇಟಾಗಿ ಮಡಚಿಟ್ಟಿರ್ತೀನಿ. ಸಣ್ಣ ಬಟ್ಟೆ ದೊಡ್ಡ ಬಟ್ಟೆ ನಾವು ಎಲ್ಲನೂ ಹಿಂಗೆ ಸೆಪ್ರೇಟ್ ಇಟ್ಟಿಟ್ರು ಕೂಡ 3-4 ದಿನ ಚಂದ ಇರ್ತಾವೆ. ಮತ್ತು 3-4 ದಿನ ಆದಮೇಲೆ ಮತ್ತು ಹೆಂಗೆ ಬೇಕು ಹಾಗೆ, ಅಂದರೆ ಇದ್ರಂಗೆ ಇರುತ್ತೆ. ಮತ್ತೆ ಮಡಚಬೇಕು, ಮತ್ತು 4 ದಿನ ಹಿಂಗೆ. ಅಂದರೆ ಇದು ಮಾಡೇಬೇಕು. ಇದರಲ್ಲಿ ಯಾವುದು ಎಂಡಿಲ್ಲ. ಅಂದರೆ ಜಾಸ್ತಿ ಕೆಲಸ ಮಾಡಬೇಕು ಅಂತ ಈಗ ಖಾಲಿ ಕುಂತೀನಿ ಅಂತ ಮತ್ತೊಂದು ಸಲ ಮಡಚಿಡ್ಬೇಕು ಅಂದ್ಕೊಂಡೆ. ಅದಕ್ಕೆ ನಾನು ನೋಡೋಣ, ನಿಮ್ಮ ಹತ್ರ ಕೂಡ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಕೂಡ ಇದೇ ಥರ ಆಗ್ತಾಯಿದೆ. ಯಾಕಂದರೆ ಇವು ಡೈಲಿ ವೇರ್ ಬಟ್ಟೆ ಇದ್ದಾವೆ. ಏನು ಲಾಕರಲ್ಲಿ ದಿನ ತೆಗೆಯೋದು ಅದು ಬೇರೆ ಆಯಿತು. ಅದು ಒಂದು ಸಲ ಮಡಚಿಟ್ರೆ ಏನಾರು ವೆಕೇಶನ, ಇಲ್ಲ ಅಂದ್ರೆ ಫೆಸ್ಟಿವಲ, ಇಲ್ಲಾಂದರೆ ಎಲ್ಲಿ ಹೋಗ್ತಾ ಇದ್ದೀವಿ ಆವಾಗ ತೆಗಿತೀವಿ. ಬಟ್ ಇದು ಡೈಲಿ ವೇರ್ ಬಟ್ಟೆ ಮಡಚಿಡ್ತೀವಿ ಅಂದರೂ ಹೆಂಗಿರುತ್ತೆ ಅಂತ ನನಗೆ ಗೊತ್ತಾಗಲ್ಲ. ಒಂದೊಂದು ಸಲ ಏನಾಗುತ್ತೆ, ನಮ್ಮ ಬಟ್ಟೆ ಸಣ್ಣವ್ರ ಬಟ್ಟೆಯಲ್ಲಿ ಮಿಕ್ಸ್ ಆಗಿಬಿಡ್ತವೆ. ಅಂದರೆ ಭೂಮಿಕಾ ಆರ್ವಿಗೆ ಏನು ಮಾಡಿದ್ದೀವಿ ಬಟ್ಟೆ ಮಡಚೋದು. ಯಾಕಂದರೆ ಆರ್ವಿನೂ ನಿಕ್ಕರ್ಸ್ ಟಾಪ್ಸ್ ತುಂಬ ಸಣ್ಣ ಇರ್ತಾವೆ. ಅದಕ್ಕಾಗಿ ಈ ಬಾಕ್ಸ್ ನಾನು ಆನ್ಲೈನ್ ಮಾಡಿದೆ. ಅದರಲ್ಲಿ ತೋರಿಸ್ತೀನಿ ಒಂದ್ಸತಿ. ಈ ಬಾಕ್ಸ್ ಕಾಣ್ತಾ ಇದ್ದಾವಲ್ಲ, ಈ 2 ಬಾಕ್ಸ್ ಆರ್ಡರ್ ಮಾಡಿದೆ. ಈ ಬಾಕ್ಸಲ್ಲಿ ಒಂದರಲ್ಲಿ ಸ್ವಲ್ಪ ಟಾಪ್ಸ್ ಸೆಕೆಂಡಲ್ಲಿ ಪ್ಯಾಂಟ್ಸ್ ಹಿಂಗೆ ಈ ಥರ ಇಟ್ಟಿರ್ತೀನಿ. ಇವಾಗ ಬಟ್ಟೆ ಒಗಿದ ಮೇಲೆ ಒಣಗ್ತಾವಲ್ಲ, ಅದರಲ್ಲಿ ಅಂದರೆ ಸೆಪ್ರೇಟಾಗಿ ಹಾಕ್ಬೋದು. ಈ ಥರ ಹಾಕ್ಬೋದು. ಅಂದರೂ ಇದೇ ನೋಡಿ ಯಾವ ಥರ ಆಗಿದೆ. ಅಂದರೆ ಇದು ಸೆಪ್ರೇಟಾಗಿ ಮಾಡಿ ಆದಮೇಲೆ ಸೆಪ್ರೇಟಾಗಿ ಮಾಡಬೇಕು. ಇಲ್ಲಿ ಏನಾಗುತ್ತೆ, ನಂದು ಮನೆಯಲ್ಲಿ ಸ್ಪೇಸ್ ಕೂಡ ಇಲ್ಲಿ ತುಂಬ ಕಡಿಮೆ ಇದೆ. ಅಂದ್ರೆ ಜಾಗ ಮಡಚಿಡೋಕ್ಕೆ ತುಂಬ ಹಿಂಗೆ ಲಾರ್ಜ್ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಇದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಚಿಕ್ಕ ಗಳಿಗೆ ಮಾಡಿಟ್ರು ಅದೇ ಥರ ಆಗುತ್ತೆ. ಯಾಕಂತ ನಾನು ಇವತ್ತು ಹೇಳ್ತೀನಿ. ಯಾಕಂದರೆ ಒಂದು ಟೈಮ್ ಹೆಂಗಾಗುತ್ತೆ, ಬೇಗನೆ ಸಿಗೋದಿಲ್ಲ. ಮಾರ್ನಿಂಗ್ ಹಸ್ಬೆಂಡ್ ಶಾಲೆಗೆ ಹೋಗ್ತಾ ಇರ್ತಾರೆ. ಮತ್ತಂದರೆ ಚಿನ್ನಮ್ಮ ಇವಾಗ ಶಾಲೆಗೆ ಹೋಗ್ತಾ ಇದ್ದಾಳೆ. ಅವಳದು ಏನಾದ್ರು ಸ್ವಲ್ಪ ಒಂದು ಖರ್ಚಿಬಾಲಿ ಒಂದು ಪ್ಯಾಂಟ್ ಅಲ್ಲಿ ಸಿಗಲಿಲ್ಲ, ಆಯ್ತು ಎಲ್ಲ ಕಿತ್ತಾಡೋ ಅಷ್ಟೊಂದು ಪೇಷಂಟ್ ಇಟ್ಕೊಂಡು ನೋಡ್ತಾ ಇರ್ತೀನಿ. ಟೈಮ್ ಆಗಿ ಹೋಯ್ತಂದ್ರೆ ಆಯಿತು, ಕಿತ್ತಾಡ್ಬಿಡೋದು. ಅಂದ್ರೆ ಅಷ್ಟು ತೆಗೀರಿ, ಸಿಕ್ತಂದ್ರೆ ಮತ್ತೆ ಹೆಂಗಾರ ಇಟ್ಬಿಡೋದು. ಇದೇ ತುಂಬಾ ತಪ್ಪಾಗ್ತಾ ಇದೆ. ಸೊ ಅವಳದು ಎಲ್ಲ ಸೆಪ್ರೇಟ್ ಇಟ್ಟರು ಕೂಡ ಹೆಂಗೆ ಮಿಕ್ಸ್ ಆಗ್ತಾವೆ ಅದು ಗೊತ್ತಾಗ್ತಿಲ್ಲ. ಅದಕ್ಕಾಗಿ ಇವಾಗ ಅದು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೋತೀನಿ ಫ್ರೆಂಡ್ಸ್. ಅದು ಚೆನ್ನಾಗಿ ಮಡ್ಚ್ಕೊಂಡ್ತೀನಿ. ಇವಾಗ ಏನು ಮಾಡ್ಬೇಕು ಅಂದ್ಕೊಂಡಿನಿ, ಇನ್ನೊಂದು ಸ್ವಲ್ಪ ಅವಳು ಸ್ಕೂಲ್ ಹೋಗ್ತಾ ಇದ್ದಾಳೆ ಅಲ್ವಾ, ಅವಳಿಗೆ ಖರ್ಚಿಪ್ ಸೆಪ್ರೇಟ್ ಇರಬೇಕು. ಅವಳಿಗೆ ಡೈಲಿ ವೇರ್ ಖರ್ಚಿಪ್ ಬೇರೆ ಅದಾವೆ. ಅದರಲ್ಲಿ ಇವಾಗ ಊಟ ಮಾಡಕೊಂಡಿರ್ತಾರೆ, ಸಣ್ಣವ್ರು ಇರ್ತಾರಂತ ಅವಳು ತೊಡಿ ಮೇಲೆ ಒಂದು ದಸ್ತೆ ಖರ್ಚಿಬೇ ಹೇಳಿದ್ದಾರೆ. ಅದು ಕೂಡ ಒಂದು ಬೇಕಂತ. ಅದು ಖರ್ಚಿಪ್ ಬೇರೆ ಇರಬೇಕು. ಅವಳು ಸ್ಕೂಲ್ ಡ್ರೆಸ್ ಬೇರೆ, ಮನೆ ಬಂದ ಮೇಲೆ ಬೇರೆ, ಆಡತನ ಬೇರೆ. ನನಗರ ಅನಿಸೋದು ನಾವು ಒಂದೇ ಡ್ರೆಸ್ ಡೈಲಿ ಹಾಕೋತೀನಿ. ಬಟ್ ಆಕಿಂದೇ 3-4 ಡ್ರೆಸ್ ಆಗುತ್ತೆ ಫ್ರೆಂಡ್ಸ್ ಮನೆಯಲ್ಲಿ. ಅದ್ರಾಗ ನಮ್ಮ ಆರುಂದರೆ ಅದರ ಲೆಕ್ಕ ಇಲ್ಲ. 2 ತಾಸು ಜಾಸ್ತಿ ಆದರೆ ಆಕಿನ ಮೈ ಮೇಲೆ ಒಂದು ಡ್ರೆಸ್ 2 ತಾಸು ಆಗೋಣ ಚೇಂಜ್. ಏನಾದ್ರು ನೀರು ಚಲ್ಕೊಂಡ್ರು ಮಮ್ಮ ಅಂದರೆ ತುಂಬ ಇರಿಟೇಷನ್ ಮಾಡ್ಕೋತಾರೆ. ನಾವು ಸಣ್ಣವರಿದ್ದಾಗೆ ನಾವು ನೀರು ಚಲ್ಕೊಳ್ಳಿ ನಮ್ಮ ಮಮ್ಮಿಯವರು ಅದೇ ಡ್ರೆಸ್ಸಲ್ಲಿ ಇಡ್ತಿದ್ರು. ಇದು ಕಾಮನ್. ಬಟ್ ನಾವೇ ಈಗ ಪೇರೆಂಟ್ಸ್ ಹೆಂಗಿದ್ದೀವಿ ಅಂದರೆ ಏನು ಹೊಲ್ಸಾಗೆ ಈ ಥರ ಬರೀ ನೀರು ಚೆಲ್ಲಿದಕ್ಕೂ ನಾವು ಡ್ರೆಸ್ ಚೇಂಜ್ ಮಾಡ್ತೀವಿ. ಸ್ವಲ್ಪ ಏನಾರು ಅಷ್ಟೊಂದು ಹೈಜೆನಿಕ್ ಆಗಿದ್ದೀವಿ. ಸೊ
ಅದಕ್ಕಾಗಿ ನಂದು ಜಾಸ್ತಿನೇ ಈ ಥರ ಮಿಶಿ ಆಗಿರುತ್ತೆ. ಇವಾಗ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಹೆಂಗಾಗುತ್ತೆ ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ. ಮತ್ತಂದರೆ ಚಾನಲಲ್ಲಿ ಯಾರು ನೀವು ಇದ್ದೀರಾ ಅಂದರೆ ಪ್ಲೀಸ್ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಇದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೋತೀನಿ. ನೋಡ್ತಾ ಇದ್ದೀರಾ ಇವಾಗ ಮತ್ತೆ ಇದೇ ಥರ ನಾನು ಎಲ್ಲ ಕಡೆ ಈ ಥರ ನಾನು ಬಿಚ್ತಾ ಇರ್ತೀನಿ. ನೋಡಿ ನಿನ್ನೆ ನನ್ನ ಈ ಸ್ಯಾರಿ ಮೇಲೆ ಒಂದು ಶೂಟ್ ಆಯಿತು, ನೋಡ್ತಾ ಇದ್ದೀರಾ. ಆ ವಿಡಿಯೋ ನೀವು ನೋಡಿರಲಿಲ್ಲ ಅಂತ ಗೊತ್ತಿಲ್ಲ, ಬಟ್ ನೋಡಿಲ್ಲ ಅಂದರೆ ಖಂಡಿತ ನೋಡಿ, ನೋಟಿಫಿಕೇಷನ್ ಬಂದಿರುತ್ತೆ. ನೀವಿದ್ದೀರಾ ಅಂದರೆ ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು. ಅದು ಚೆನ್ನಾಗಿ ನಾನು ವಾಶ್ ಮಾಡಿಟ್ಟಿದ್ದೆ ಶಾಂಪೂಲೆ, ಬಟ್ ಅದಕ್ಕೆ ಐರನ್ ಮಾಡಬೇಕು. ಇದು ಕೂಡ ಐರನ್ ನಾನು ಶ್ರಾವಣಿತ್ತಂತ ಸ್ಯಾರಿ ಕೂಡ ವೇರ್ ಮಾಡ್ಕೋತಾ ಇದ್ದೆ, ಅದಕ್ಕೆ ಸ್ಯಾರಿದು ಕೂಡ ತುಂಬ ಆಗಿದೆ. ಸೊ ಇವಾಗ ಇವಾಗ ನಂದು ಏನಾಗಿದೆ ಅಂದರೆ ನಾನು ಡೈಲಿ ವೇರ್ಕ ಅಂದರೆ ಏನೇ ಡ್ರೆಸ್ ಹಾಕೋತೀನಿ. ಇವಾಗ ಚಿನ್ನಮ್ಮ ಅವ್ರ ಮಮ್ಮಿ ಅವ್ರ ಪಪ್ಪನ ಕೂಡ ಸ್ಕೂಲಿಗೆ ಹೋಗ್ತಾಳೆ. ಸೊ ಅದಕ್ಕಾಗಿ ಸ್ಕೂಲಿಗೆ ಹೋಗುವಾಗ ಟೆನ್ಷನ್ ಇರೋದಿಲ್ಲ, ಯಾಕಂದರೆ ಅವ್ರ ಪಪ್ಪ ಬಿಡ್ತಾರಂತ. ಬೇರೆವಾಗ ನಾನಿಗೆ ಹೋಗ್ಬೇಕಲ್ಲ, ಅದಕ್ಕೆ ಮತ್ತೆ ನನಗೆ ಅವು ಬೇರೆ ಡ್ರೆಸ್ ಅಂದರೆ ಹೋಗ್ತೀನಲ್ಲ ಅವ್ರ ಡ್ರೆಸ್ ಬೇರೆ ಈ ಥರ. ಅದಕ್ಕೆ ಕಬೋರ್ಡ್ ತುಂಬ ಅಂದರೆ ತುಂಬ ಚಿಕ್ಕದಾವ. ಎಲ್ಲನೂ ಇಡಬೇಕು, ಡೈಲಿ ವೇರ್ ಇಡಬೇಕು, ಸ್ಯಾರಿನೂ ಇಡಬೇಕು, ಮತ್ತಂದರೆ ಹೊರಗಡೆ ಹೊಲಕ್ಕೆ ಬೇರೆ ಡ್ರೆಸ್ ಇರಬೇಕು, ಎಲ್ಲನೂ ಆಗ್ತಾಯಿಲ್ಲ. ಅದಕ್ಕಾಗಿ ಫೇಸ್ ದೊಡ್ಡದಿರಬೇಕು. ಫೇಸ್ ಇರೋದು ಆಗೋದಿಲ್ಲ. ಸೊ ಸಣ್ಣ ಚಿಕ್ಕ ಫೇಸಲ್ಲಿ ನಾನು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಹೆಂಗೆ ಮಾಡ್ತೀನಿ, ಹೆಂಗೆ ಟಿಪ್ಸ್ ಇದ್ದಾವೆ ಅಂತ ನೋಡ್ಕೊಂಡು ಬರೋಣ. ಸೊ ಬನ್ನಿ. ತುಂಬ ಚಿಕ್ಕ ಗಳಿಗೆ ಮಾಡ್ತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಒಂದು ಗಳಿಗೆ ಮಾಡಿ ತೋರಿಸ್ತೀನಿ. ಅದು ವಿಡಿಯೋಲಿ ಲೈವಲ್ಲಿ ತೋರಿಸ್ತಾ ಆಗಲಿಲ್ಲ ಅಂದರು ಎಲ್ಲಷ್ಟು ಚೆನ್ನಾಗಿ ಹಿಂಗೆ ಗಳಿಗೆ ಮಾಡಿದ್ಮೇಲೆ ಖಂಡಿತ ನಿಮ್ಮ ಹತ್ರ ತೋರಿಸ್ತೀನಿ. ನೋಡಿ, ಅಂದರೆ ಇಷ್ಟೊಂದು ಡ್ರೆಸ್ ನೀವೇ ಶಾಕ್ ಆಗ್ತಿರ್ಬೋದು. ನಾನು ಇಷ್ಟು ಅಂದರೆ 1 ಸೆಕೆಂಡ್ ಡ್ರೆಸ್ ನಾನು ಇಷ್ಟು ಸಣ್ಣ ಚಿಕ್ಕ ಜಾಗದ ಮೇಲೆ ಇಟ್ಟಿದೆ. ಅದು ಹೆಂಗೆ ಇಟ್ಟಿದೆ ಅಂತ ನೀವು ನೋಡಿ. ಮತ್ತು ಅಂದರೆ ವಿಡಿಯೋ ಎಂಡಲ್ಲಿ ನೋಡಿ, ಸ್ಕಿಪ್ ಮಾಡಬೇಡಿ. ಇವಾಗ ನೋಡಿ, ಇಲ್ಲಿ ನಡುವಲ್ಲಿ ಯಾರೂ ಚೆನ್ನಿಗೆ ಆರಾಮಿರಲಿಲ್ಲ. ಸೊ ಅದಕ್ಕಾಗಿ ನನಗೆ ಯಾವ ಲಾಗ್ ಮಾಡೋಕ್ಕೂ ಆಗಲಿಲ್ಲ. ಇವಾಗ ಇಲ್ಲೇ ಟ್ಯಾಬ್ಲೆಟ್ ಕೂಡ ಇಲ್ಲೇ ಸ್ವಲ್ಪ ಇಟ್ಟಿದ್ದೀನಿ. ಇವು ನನ್ನ ಸಾರಿ ಪಿನಪ್ಪವ, ಟೋಪಿ, ಬ್ರಷ್. ಇವಾಗ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು. ನೋಡಿ, ಇವು ಚೆನ್ನಾಗಿ ಇವಾಗ ಮಡ್ಚ್ಕೊಂಡು ಅಲ್ಲಿ ಇಡ್ತೀನಿ. ಸೊ ಮತ್ತೆ ಸಿಗೋಣ. ನೋಡಿ ಫ್ರೆಂಡ್ಸ್, ಇವಾಗ ಎಷ್ಟೊಂದು ಕ್ಲೀನ್ ಮಾಡಿದ್ದೀನಿ, ನೋಡ್ಬೋದಾ? ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ, ಯಾಕಂದರೆ ಇದೊಂದು ಕೆಲಸ ಪೂರ್ತಿ ಫಿನಿಶ್ ಆಗಿದೆ ಅಂತ. ಇಲ್ಲಿ ಇನ್ನೂ ಹುಡುಗರು ಬಟ್ಟೆ ಮಡಿಚಬೇಕು, ಬಟ್ ಇವತ್ತು ನನಗೆ ತುಂಬ ಇವತ್ತು ನಾನು ಅದನ್ನು ನಾಳೆ ಮಾಡ್ತೀನಿ. ಯಾರೂ ಕೂಡ ಇಲ್ಲಿ ಮಲ್ಕೊಂಡಿದ್ದಿಲ್ಲ, ಇನ್ನು ಲೈಟ್ ಹೋಗಿದ್ದು. ಸೊ ಮಷಿನ್ ಇವಾಗ ಚಾಲು ಮಾಡಿದ್ದೀನಿ. ಇವಾಗ ನಾನು ಊಟ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಊಟ ಮಾಡ್ತೀನಿ ಫ್ರೆಂಡ್ಸ್. ಕಾಳು ಪಲ್ಯ ಮತ್ತಂದರೆ ಮುಂಜಾನೆ ರೊಟ್ಟಿ ಮಾಡಿದೆ. ಸೊ ಅದೇ ಊಟ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಮೊಸರು ಹಿಂಡಿ ಮತ್ತಂದರೆ ರೊಟ್ಟಿ ಕಾಳು ಪಲ್ಯ ಊಟ ಮಾಡ್ತಾಯಿದ್ದೀನಿ. ಬನ್ನಿ.